ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. 120 ಪಶು ವೈದ್ಯಾಧಿಕಾರಿಗಳ ನೇಮಕಾತಿ 2024. ಸೊ ಈಗಾಗಲೇ ಅಪ್ಲಿಕೇಶನ್ಗಳು ಕೂಡ ಏನಪ್ಪಾ ಅಂದ್ರೆ ಪ್ರಾರಂಭ ಆಗಿದ್ದಾವೆ. ಹಾಗಾದ್ರೆ ಇದಕ್ಕೆ ಏನೆಲ್ಲ ವಿದ್ಯಾರ್ಹತೆ ಬೇಕು ಅಂದ್ರೆ, ವಿದ್ಯಾರ್ಹತೆ BVSC ಅಂತ ಅಂದ್ರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅನ್ನ ಮುಗಿಸ್ಕೊಂಡಿರ್ಬೇಕು. ಅಥವಾ ಈ BVSC ಜೊತೆಗೆ ಎನಿಮಲ್ ಹಸ್ಬೆಂಡ್ರಿ, AH ಅಂದ್ರೆ ಏನು, ಎನಿಮಲ್ ಹಸ್ಬೆಂಡ್ರಿಯಲ್ಲಿ ನೀವು ಒಂದು ಪದವಿಯನ್ನ ಪಡೆದುಕೊಂಡಿದ್ರೆ ಅಂತಂದ್ರೆ ಸಾಕು, ನೀವು ಈ ಒಂದು ಪಶು ವೈದ್ಯಾಧಿಕಾರಿ ಆಗ್ಲಿಕ್ಕೆ ಸಹಾಯಕ ಆಗ್ತೈತಿ. ಅದೇ ರೀತಿ ವಯೋಮಿತಿ ಎಷ್ಟಿದೆ ಅಂತಂದ್ರೆ 18ರಿಂದ 35 ವರ್ಷ ವಯಸ್ಸಾಗಿರಬೇಕು. OBC ಅವರಿಗೆ 38 ವರ್ಷ ಅಂದ್ರೆ ಸಡಿಲಿಕ್ಕೆ ಇರ್ತದೆ 3 ವರ್ಷ. SC ಮತ್ತು ST ಅವರಿಗೆ ಜೊತೆಗೆ ಪ್ರವರ್ಗ 1, SC ಅವರಿಗೆ ST ಅವರಿಗೆ ಪ್ರವರ್ಗ 1 ಅವರಿಗೆ 40 ವರ್ಷಗಳವರೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಹಾಗಾದ್ರೆ ಅರ್ಜಿ ಸಲ್ಲಿಸುವ ದಿನಾಂಕ ಈಗ ಆಲ್ರೆಡಿ ಪ್ರಾರಂಭ ಆಗಿಬಿಟ್ಟಿದೆ. ಸೊ 16/12/2024ರಿಂದ 25/12/2024 ವರೆಗೆ ಇರ್ತೈತಿ. ತುಂಬಾ ದಿನ ತೆಗೆದುಕೊಂಡಿಲ್ಲ, ಸುಮಾರು 9 ದಿನಗಳವರೆಗೆ ಅರ್ಜಿಯನ್ನ ಒಂದು ಆನ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಬಹುದು. ಅಷ್ಟರೊಳಗಡೆ ನೀವು ಬೇಗನೆ ಹೋಗಿ ಅರ್ಜಿಯನ್ನ ಸಲ್ಲಿಸ್ಕೊಂಡ್ರಿ. ಯಾರೆಲ್ಲ ಈ ಒಂದು ವಿದ್ಯಾರ್ಹತೆಯನ್ನ ಪಡ್ಕೊಂಡಿದ್ರು, ಸೊ ಅವರೆಲ್ಲರೂ ಕೂಡ ಹೋಗಿ ಏನಪ್ಪಾ ಅಂದ್ರ ಅಪ್ಲಿಕೇಶನ್ ಅನ್ನ ಹಾಕ್ರಿ. ಯಾಕಂತಂದ್ರೆ ವೇತನ ಶ್ರೇಣಿ ತುಂಬಾ ಚೆನ್ನಾಗಿದೆ. 52,640 ರೂಪಾಯಿ ವೇತನ ಶ್ರೇಣಿ ಎಷ್ಟಿದೆ? 52,640 ರೂಪಾಯಿ ವೇತನ ಇದೆ. ಸೊ ಹಾಗಾದ್ರೆ ಈ ಒಂದು ಪಶು ವೈದ್ಯಾಧಿಕಾರಿಗಳ ಹುದ್ದೆ ಸರ್ಕಾರಿ ಹುದ್ದೆಗಳು ಅಥವಾ ಗೌರ್ಮೆಂಟ್ ಜಾಬ್ಸ್ ಅಥವಾ ಏನಾದ್ರು ಗುತ್ತಿಗೆ ಆಧಾರದ ಮೇಲೆ ಪಡ್ಕೊಂಡಿದ್ದಾರ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಸರಿ, ಇದು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನ ಮಾಡಲಾಗ್ತಾ ಇದೆ. ಕೆಲವೊಂದಿಷ್ಟು ಷರತ್ತುಗಳು ಮತ್ತು ನಿಬಂಧನೆಗಳನ್ನ ಕೊಟ್ಟಾರೆ. ಸೊ ಯಾರೆಲ್ಲ ಒಂದು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅನ್ನ ಕಲಿತು ಕೂತ್ಕೊಂಡಿದ್ದೀರೋ, ಸೊ ಅವರೆಲ್ಲರೂ ಕೂಡ ಏನ್ ಮಾಡ್ರಿ ಅಂತ ಅಂದ್ರೆ ಇದನ್ನ ಅಪ್ಲೈ ಮಾಡ್ರಿ. ಯಾಕಂದ್ರೆ ತಿಂಗಳ ಮಂತ್ಲಿ ಸ್ಯಾಲ್ರಿ ಚೆನ್ನಾಗಿದೆ, ಜೊತೆಗೆ ಒಂದು ಸರ್ಕಾರಿ ಅಧಿಕೃತವಾಗಿ ಇಲಾಖೆಯಿಂದ ಗೌರ್ಮೆಂಟ್ ಒಂದು ಕಾಲ್ ಆಗುವವರೆಗೂ ಕೂಡ ತಾತ್ಕಾಲಿಕ ಈ ಒಂದು ಗುತ್ತಿಗೆ ಆಧಾರದ ಮೇಲೆ ಅವರು ಹುದ್ದೆಗಳನ್ನ ಕರೆದ. ಸೊ ಹಾಗಾದ್ರೆ ಏನಂತಂದ್ರೆ ಈ ಹುದ್ದೆಗಳೆಲ್ಲವೂ ಕೂಡ ತುಂಬಾ ತಾತ್ಕಾಲಿಕವಾಗಿರ್ತವೆ. ಯಾವಾಗ ಬೇಕಾದ್ರೂ ಕೂಡ ಅಂದ್ರೆ ಅವಶ್ಯಕತೆ ಇರುವವರೆಗೂ ಕೂಡ ಏನಪ್ಪಾ ಅಂದ್ರೆ ಇವು ತಾತ್ಕಾಲಿಕವಾಗಿರ್ತವೆ. ಸೊ ಆಮೇಲೆ ಯಾವುದೇ ಇವರಿಗೆ ಸರ್ಕಾರಿ ಏನು ಮಾಸಿಕ ವೇತನ ಇರ್ತದಲ್ಲ, ಆ ಮಾಸಿಕ ವೇತನವನ್ನ ಬಿಟ್ಟು ಯಾವುದೇ ಭತ್ಯೆಗಳು ಇರುವುದಿಲ್ಲ. ಹೌದಾ? ಸೊ ಅದಾದ ನಂತರ ಇಲಾಖೆನೇ ಏನ್ ಮಾಡುತ್ತಂತೆ ಅಂದ್ರೆ ಯಾವ ಸ್ಥಳವನ್ನ ನಿಯುಕ್ತಿ ಮಾಡ್ತಾ ಇದ್ದೀವೋ ಅದೇ ಸ್ಥಳದಲ್ಲಿ ಕಡ್ಡಾಯವಾಗಿ ನೀವು ಕೆಲಸವನ್ನ ಮಾಡಬೇಕಾಗ್ತದೆ. ಇದು ಒಂದು ರೂಲ್ಸ್. ಮತ್ತಿದೇನ್ ಇನ್ನೂ ಒಂದೆರಡುಗಳನ್ನ ಬಿಟ್ಟಿನ ಏನಂತಂದ್ರೆ ಅವರೆಲ್ಲರೂ ಕೂಡ ಕರ್ನಾಟಕದವರೇ ಆಗಿರಬೇಕು ಅಂತಕ್ಕಂಥದ್ದಿದೆ. ಸೊ ಅದಾದ ನಂತರ ಹುದ್ದೆಯನ್ನ ನೀವು ಒಂದ್ ವೇಳೆ ನೇಮಕಾತಿ ಆಯ್ತು, ಸೆಲೆಕ್ಷನ್ ಆದ್ರಿ, ಹುದ್ದೆಯನ್ನ ತ್ಯಜಿಸ್ಬೇಕಾಗಿತ್ತು, ಬೇಡ ಸಾಕು ಅಂತ ಅಂದ್ರೆ ಹುದ್ದೆಯನ್ನ ತ್ಯಜಿಸ್ಲಿಕ್ಕೆ 1 ತಿಂಗಳ ಮುಂಚಿತವಾಗಿನೇ ಮೇಲಾಧಿಕಾರಿಗಳಿಗೆ, ಈ ಒಂದು ಇಲಾಖೆಯ ಮೇಲಾಧಿಕಾರಿಗಳಿಗೆ ನೀವು 1 ತಿಂಗಳು ಮುಂಚಿತವಾಗಿ ಇನ್ಫಾರ್ಮ್ ಮಾಡ್ಬೇಕು. ಸೊ ಯಾವಾಗ ಹುದ್ದೆಯನ್ನ ತ್ಯಜಿಸ್ಬೇಕಾದ್ರೆ ಅಂದ್ರೆ ನನಗ ಇದು ಇಷ್ಟ ಇಲ್ಲ, ಸೊ ಸಾಕು, ನಾನು ಬಿಟ್ಟು ಹೋಗ್ತೀನಿ, ಈ ಜಾಬ್ ಅನ್ನ ನಾನು ಏನ್ ಮಾಡ್ತೀನಿ ಅಂತ ಕ್ವಿಟ್ ಮಾಡ್ತೀನಿ ಅಂತಂದ್ರೆ ನೀವು ಮೇಲಾಧಿಕಾರಿಗಳಿಗೆ ತಿಳಿಸ್ಬೋದು. ಹಿಂಗೆ 1 ತಿಂಗಳ ಮುಂಚಿತವಾಗಿ ತಿಳಿಸ್ಬೇಕು. ಆಮೇಲೆ ಯಾವುದೇ ಮಾಹಿತಿಯನ್ನ ನೀಡದೆ ನೀವು ಬಹಳ ದಿನಗಳವರೆಗೆ ಕರ್ತವ್ಯಕ್ಕೆ ಗೈರು ಹಾಜರಾದ್ರೆ 1 ತಿಂಗಳ ವೇತನ ಏನಪ್ಪಾ ಅಂದ್ರೆ ಇಲ್ಲಿ ಕಡಿತ ಆಗ್ತೈತಿ. ಸೊ ಇದಿಷ್ಟು ಏನಪ್ಪಾ ಅಂತ ಅಂದ್ರೆ ಒಂದು 120 ಪಶು ವೈದ್ಯಾಧಿಕಾರಿಗಳನ್ನ ಗುತ್ತಿಗೆ ಆಧಾರದ ಮೇಲೆ ಸರ್ಕಾರದವರು ಏನ್ ಮಾಡ್ತಾ ಇದ್ದಾರೆ, ಅವುಗಳನ್ನ ಫಿಲ್ಅಪ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಹೇಳಕ್ ಬರಂಗಿಲ್ಲ. ಸೊ ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಂಡಿರ್ತಕ್ಕಂಥದ್ದು ಒಮ್ಮೆ ಏನಪ್ಪಾ ಪರ್ಮನೆಂಟ್ ಮಾಡಬಹುದು. ಸೊ ಅಂತಹ ಚಾನ್ಸಸ್ ಇರುತ್ತೆ, ಕಡಿಮೆ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಒಂದು ಅನುಭವವನ್ನು ತೆಗೆದುಕೊಂಡು ನಿಮ್ಮ ಒಂದು ಏನ್ ಮಾಡ್ರಪ್ಪ ಅಂದ್ರೆ ಆರ್ಥಿಕ ಪರಿಸ್ಥಿತಿಗಳಿಗೆ ಒಂದು ಸಹಾಯಕ ಆಗ್ತೈತಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ. ಸೊ ಯಾರೆಲ್ಲ ಈ ಒಂದು ಕ್ವಾಲಿಫಿಕೇಶನ್ ಒಳಗಾಗುತ್ತೀರೋ ಅವರೆಲ್ಲ ಕೂಡ ಏನ್ ಮಾಡ್ರಿ ಅಂತ ಅಂದ್ರೆ ಒಂದು ಅರ್ಜಿಯನ್ನ ಸಲ್ಲಿಸುವುದರ ಮುಖಾಂತರ ತಮ್ಮ ಜಾಬ್ ಅನ್ನ ಫಿಕ್ಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ರೀತಿ ಸಾಕಷ್ಟು ಅಪ್ಡೇಟ್ಗಳಿಗಾಗಿ ನನ್ನ ಒಂದು ಚಾನಲ್ ಅಲ್ಲಿ ಇಂಥ ವಿಡಿಯೋಗಳನ್ನ ಹಾಕಿರ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಕೊಡ್ರಿ. ಜೊತೆಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ಅನ್ನ ನೋಡ್ತಾ ಇದ್ದೀರಿ ಅಂದ್ರೆ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಿ, ಸೊ ಅವರೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.